ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕೆಲವು ದಿವಸಗಳು ಶುರುವಾಗುವಂಥದ್ದು, 2 ದಿವಸಗಳು ಶುರುವಾಗುವಂಥದ್ದು. ಬಟ್ ಇವತ್ತು ಫಸ್ಟ್ ಕಂಟೆಸ್ಟೆಂಟ್ ಇನ್ ಬಿಗ್ ಬಾಸ್ ಸೀಸನ್ 12ಕ್ಕೆ ಸೊ ರಿವೀಲ್ ಮಾಡಿದ್ದಾರೆ. ಬಿಗ್ ಬಾಸ್ ತಂಡದಿಂದನೇ ರಿವೀಲ್ ಆಗಿರುವಂಥದ್ದು. ಆ್ಯಂಡ್ ಇವತ್ತು ಪ್ರೋಮೋ ಕೂಡ ಅಪ್ಲೋಡ್ ಆಗಿದೆ. ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಒಬ್ಬ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಸೊ ಅವರು ಜನಗಳ ಹತ್ರ ಹೋಗ್ಬಿಟ್ಟು ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ, ಹಾಗೆ ಹೀಗೆ ನಿಮ್ಮ ಏನಾದರೂ ಸ್ಟ್ರಾಟಜಿ ಇದ್ದರೆ ಹೇಳಿ, ನಿಮ್ಮ ಪ್ರಕಾರ ಏನು ಎತ್ತ ಅಂತೆಲ್ಲ ಕೇಳ್ತಿದ್ದಾರೆ. ಆ್ಯಂಡ್ ಜನಗಳು ಕೂಡ ತಮಗೆ ಯಾರಪ್ಪ ಇವರು ಅನ್ನೋ ರೀತಿಯಲ್ಲಿ ಸ್ವಲ್ಪ ಆಶ್ಚರ್ಯ ಆಗಿದೆ. ಆ್ಯಂಡ್ ಹೋಗಿ ಪರವಾಗಿಲ್ಲ, ಆದರೂ ಕೂಡ ಒಂದು ಚೆನ್ನಾಗಿ ಆಡಿ ನೀವೇ ಗೆದ್ಕೊಂಬನ್ನಿ, ಈ ಸಲ ಕಪ್ ನಿಮ್ಮದೇ, ಹಾಗೆ ಹೀಗೆ ಅಂತೆಲ್ಲ ಕೆಲವರೆಲ್ಲ ಹೇಳ್ತಿದ್ದಾರೆ. ಜೊತೆಗೇನು ಅಂತಂದರೆ ಅಲ್ಲಿ ಬಿಗ್ ಬಾಸ್ಗೆ ಮನೆ ಒಳಗಡೆ ಹೋಗ್ತಿರುವಂಥ ಫಸ್ಟ್ ಕಂಟೆಸ್ಟೆಂಟ್ ಯಾರು ಅಂತಂದರೆ ಅದು ನಮ್ಮ ಕಾಕ್ರೋಚ್ ಸುದಿ. ಸೊ ಸುಮಾರು ಸಿನಿಮಾಗಳಲ್ಲಿ ವಿಲನ್ ಕ್ಯಾರೆಕ್ಟರ್ ನೋಡಿದ್ದೀರ ನೀವು. ಸೊ ಭೀಮಾ ಸಿನಿಮಾದಲ್ಲಾಗಿರ್ಬೋದು, ಆ್ಯಂಡ್ ಡಾಲಿ ಧನಂಜಯ ಅವರ ಒಂದು ಟಗರು ಸಿನಿಮಾದಲ್ಲೂ ಕೂಡ ತುಂಬ ಒಂದು ಮುಖ್ಯವಾದಂಥ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದರು. ಆ್ಯಂಡ್ ಇವರು ಬಿಗ್ ಬಾಸ್ ಮನೆಗೆ ಮೊದಲ ಕಂಟೆಸ್ಟೆಂಟ್ ಆಗಿ ಹೋಗ್ತಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಅವರಿಂದನೇ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಪ್ರಮೋಷನ್ ರೀತಿ ಅನ್ನೋ ರೀತಿಯಲ್ಲಿ ಕೂಡ ಮಾಡಿದ್ದಾರೆ. ಆ್ಯಂಡ್ ಇವ್ರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಸೊ ಕೆಲವು ಕಂಟೆಸ್ಟೆಂಟ್ಗಳ ಒಂದು ಪ್ರಾಬಬಲ್ ಲಿಸ್ಟಲ್ಲಿ. ಆ್ಯಂಡ್ ಅವರು ಇವಾಗ ಫೈನಲ್ ಆಗಿ ಬಿಗ್ ಬಾಸ್ ತಂಡ ಆ್ಯಂಡ್ ಕಲರ್ಸ್ ಕನ್ನಡದನ್ನ ಅಫಿಷಿಯಲ್ ಆಗಿ ರಿವೀಲ್ ಮಾಡಿದ್ದಾರೆ, ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ ಅಂತ. ಆ್ಯಂಡ್ ಅವರಿಂದನೇ ಒಂದು ಪ್ರೋಮೋ ರೆಡಿ ಮಾಡಿಸಿದ್ದಾರೆ. ಆ್ಯಂಡ್ ಅವರೇ ಒಂದು ಜನಗಳ ಹತ್ರ ಹೋಗಿ ಸೊ ನಾನು ಬಿಗ್ ಬಾಸ್ ಹೋಗ್ತಾ ಇದ್ದೀನಿ ಅಂತ ಹೇಳೋದು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದೊಂದು ಇಂಟ್ರೆಸ್ಟಿಂಗ್ ಆಗಿದೆ. ಜೊತೆಗೆ ಮಾಸ್ಕ್ ಕೂಡ ಹಾಕಿದ್ದಾರೆ. ಆ್ಯಂಡ್ ವಾಯ್ಸ್ ನಮಗೆ ಕೇಳಿಸ್ತಿರುವಂಥದ್ದು ಅದನ್ನು ವಾಯ್ಸ್ ಚೇಂಜ್ ಮಾಡಿದ್ದಾರೆ. ಬಟ್ ಅವ್ರು ಇರೋವಂಥದ್ದು ಕಾಕ್ರೋಚ್ ಸುದ್ದಿನೇ. ಅವ್ರ ಹೇರ್ ಸ್ಟೈಲು ಅಂತೆ ಅವರ ಒಂದು ಇದನ್ನು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿ. ಬಟ್ ಗೊತ್ತಾಗ್ಬಾರ್ದು ಅನ್ನೋದಕ್ಕೋಸ್ಕರನೇ ಅವರು ಗ್ಲಾಸ್ ಹಾಕ್ಸಿದ್ದಾರೆ, ಫೇಸ್ ಮಾಸ್ಕ್ ಹಾಕಿದ್ದಾರೆ, ಆ್ಯಂಡ್ ದೊಡ್ಡ ದೊಡ್ಡ ಒಂದು ಶರ್ಟ್ಗಳು ಕೂಡ ಟಿ ಶರ್ಟ್ ಹಾಕ್ಸಿದ್ದಾರೆ. ಆ್ಯಂಡ್ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಇದು ಕಾಕ್ರೋಚ್ ಸುದ್ದಿ ಅಂತ. ಆ್ಯಂಡ್ ಅವರು ಬಿಗ್ ಬಾಸ್ ಮನೆಗೆ ಮೊದಲ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಆಗ್ತಿದ್ದಾರೆ. ಮೇ ಬಿ ನಾಳೆ ಕ್ವಾಟ್ಲೆ ಕಿಚನ್ ಫಿನಾಲೆ ಇದೆ. ಸೊ ಅಲ್ಲೂ ಕೂಡ ಕೆಲವು ಕಂಟೆಸ್ಟೆಂಟ್ಗಳ ರಿವೀಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ. ಆ್ಯಂಡ್ ಕಾಕ್ರೋಚ್ ಸುದ್ದಿ ಅಗೇನ್ ಬಿಗ್ ಬಾಸ್ ಮನೆಗೆ ಹೋಗ್ತಿರೋದು. ಸೊ ನಿಮಗೆ ಎಷ್ಟು ಖುಷಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇವರು ಕೂಡ ಅಷ್ಟೇ ಒಳ್ಳೆಯ ಒಂದು ಆಟಗಾರ ಆ್ಯಂಡ್ ಒಳ್ಳೆಯ ಮಾತುಗಾರ. ಜೊತೆಗೆ ಎಲ್ಲೂ ಕೂಡ ಸೈಲೆಂಟಾಗಿರಲ್ಲ. ಸೊ ಆ್ಯಕ್ಟಿವ್ ಆಗಿರ್ತಾರೆ. ಆ್ಯಂಡ್ ಡೈಲಾಗ್ಗಳು ಹೇಳ್ಕೊಂಡು ಸೊ ಸಖತ್ತಾಗಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನನಗೆ ಒಂದು ಸ್ವಲ್ಪ ಈ ಮಂಜನ ನೋಡೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಸೊ ಒಳಗಡೆ ಹೋದ್ಮೇಲೆ ಯಾವ ರೀತಿಯಲ್ಲಿ ಧಮಾಕ ಮಾಡ್ತಾರೆ ಅಂತ ನಾನಂತೂ ನೋಡ್ಲಿಕ್ಕಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಖಂಡಿತ ಧಮಾಕ ಅಂತೂ ಮಾಡೇ ಮಾಡ್ತಾರೆ. ಯಾಕಂದರೆ ಅವ್ರ ಕ್ಯಾರೆಕ್ಟರ್ ಆ ಥರ ಇದೆ, ಸುಮ್ಮನೆ ಕೂರೋವಂಥ ಕ್ಯಾರೆಕ್ಟರ್ ಅಲ್ಲ ಕಾಕ್ರೋಚ್ ಸುದ್ದಿದು. ಯಾಕಂದರೆ ಹೊರಗಡೆ ಇಂಟರ್ವ್ಯೂಲ್ಲ ಎಲ್ಲರೂ ನೋಡಿದ್ದೀವಲ್ಲ. ಸೊ ಸಿಕ್ಕಾಪಟ್ಟೆ ಮಾತುಗಳು ಆಡ್ತಿರ್ತಾರೆ. ಆ್ಯಂಡ್ ಎಲ್ಲರ ಜೊತೆಗೆ ಮಿಂಗಲ್ ಆಗ್ತಾರೆ. ಸೊ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಒಳ್ಳೆ ಆರ್ಟಿಸ್ಟ್ ಕೂಡ. ಸೊ ಆರ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಓಕೆ. ಸೊ ಇವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಫಸ್ಟ್ ಕಂಟೆಸ್ಟೆಂಟ್ ಕಾಕ್ರೋಚ್ ಸುದಿ. ಓಕೆ. ಅಫಿಷಿಯಲಾಗಿ ರಿವೀಲ್ ಮಾಡಿರುವಂಥದ್ದು ಬಿಗ್ ಬಾಸ್ ಟೀಮ್ ಕಡೆಯಿಂದನೇ. ಓಕೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿಂದ ಅಪ್ಡೇಟ್ಗಳು ಶುರು ಆಗ್ತಾ ಇದೆ. ಡೈಲಿ 2-3 ವೀಡಿಯೋಗಳು ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಅಷ್ಟೇ ಕಮೆಂಟ್ ಮಾಡಿ. ಬಾಯ್.